ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಕಂದಗಿರಿ ತಪ್ಪಲಿನಲ್ಲಿರುವ ಪುರಾಣ ಪ್ರಸಿದ್ಧ ಪಾಪಾಗ್ನಿ ಮಠದ ಪಕ್ಕದಲ್ಲಿರುವ ಶ್ರೀ ಓಂಕಾರ ಜ್ಯೋತಿ ಆಶ್ರಮದ ಶ್ರೀ 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 ಮರಿಯಪ್ಪ ಸ್ವಾಮಿಯವರ 13ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಇಂದು ಶ್ರೀ ಓಂಕಾರ ಜ್ಯೋತಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ಕಾಳಿತನಯ ಉಮಾಮಹೇಶ್ವರ ಸ್ವಾಮಿಯವರ ಸಮ್ಮುಖದಲ್ಲಿ ಸರಳವಾಗಿ ನಡೆಯಿತು. ಓಂಕಾರ ಜ್ಯೋತಿ ಆಶ್ರಮದ ಆವರಣದಲ್ಲಿರುವ ಶ್ರೀ ಮರಿಯಪ್ಪ ಸ್ವಾಮಿಯವರ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಠದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರವಚನ ಹಾಗೂ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಓಂಕಾರ ಜ್ಯೋತಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ಕಾಳಿತನಯ ಉಮಾಮಹೇಶ್ವರ ಸ್ವಾಮೀಜಿಯವರು ಮಾತನಾಡಿ, ಎಲ್ಲ ಭಕ್ತವೃಂದದವರು ಸೇರಿಕೊಂಡು ಮರಿಯಪ್ಪ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನ ಮಾಡಿದ್ದು ಗುರುವಿನ ಪೂಜೆ ಮಾಡುವುದರಿಂದ ಕಲ್ಮಶ ಮನಸ್ಥಿತಿ ದೂರವಾಗಿ ಭಗವಂತನೆಡೆಗೆ ದಾರಿಯನ್ನ ತೋರಿಸುತ್ತದೆ. ಮರಿಯಪ್ಪ ಸ್ವಾಮೀಜಿಯವರು ಇದ್ದಂತಹ ಸಮಯದಲ್ಲಿ ಸಾಕಷ್ಟು ದಾನ ಧರ್ಮ ಮದುವೆ ಸೇರಿದಂತೆ ಸಾಕಷ್ಟು ಶುಭ ಕಾರ್ಯಗಳನ್ನ ಮಾಡಿದ್ದು, ಅವರು ಉದ್ದೇಶಿಸಿದಂತೆ ಈ ಆಶ್ರಮವು ಭಕ್ತಿ ಮಾರ್ಗದಲ್ಲಿ ನಡೆದು ಭಕ್ತಾದಿಗಳಿಗೆ ಪ್ರಯೋಜನವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಆಶ್ರಮವು ಉನ್ನತ ಸ್ಥಾನಕ್ಕೆ ಏರಲಿ ಎಂದು ತಿಳಿಸಿದರು. ಇವತ್ತು ವಿಶೇಷವಾಗಿ ಯೋಗಿ ಮರಿಯಪ್ಪ ಸ್ವಾಮೀಜಿಯವರ ಆರಾಧನೆ ಎಲ್ಲ ಭಕ್ತವೃಂದ ಕೂಡ ನಾವು ಸೇರಿಕೊಂಡಿರ್ತೀವಿ, ಭಕ್ತಿಯಿಂದ ಮಾಡಿದ್ದೇವೆ. ಗುರುವಿನ ಪೂಜೆ ಮಾಡುವುದರಿಂದ ಈ ಕಲ್ಮಶ ಮನಸ್ಸಿದ್ದದೆಲ್ಲ ದೂರವಾಗಿ ಆ ಭಗವಂತನಡೆಗೆ ಮುಕ್ತಿಗೆ ದಾರಿ ತೋರಿಸ್ತದೆ. ಅಂಥ ಇವತ್ತಿನ ಈ ಗುರುಪೂಜೆಯಲ್ಲಿ ಸೇರಿದಂಥ ಭಕ್ತಾದಿಗಳಿಗೆ ಆ ಗುರುವಿನ ಅನುಗ್ರಹ ಸಂಪೂರ್ಣ ಇರಲಿ. ಮರಿಯಪ್ಪ ಸ್ವಾಮಿಗಳ ಉದ್ದೇಶ ಒಂದೇ, ಈ ಆಶ್ರಮ ಈ ಮಠ ಮುಂದೆ ಭಕ್ತ ಜನಗಳಿಗೋಸ್ಕರ ಪ್ರಯೋಜನ ಆಗಬೇಕು, ಭಕ್ತಿ ಮಾರ್ಗದಲ್ಲಿ ನಡೆಯುವಂತಾಗಬೇಕು. ಅವರು ಇರುವ ಸಮಯದಲ್ಲೂ ಕೂಡ ಅಷ್ಟೇ ಭಾಳಷ್ಟು ದಾನ ಧರ್ಮ ಮದುವೆ ಕಾರ್ಯಗಳೆಲ್ಲ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಗುರುವಿನ ಅನುಗ್ರಹದಿಂದ ಮುಂದೆ ನಡೀಲಿ ಅಂತ ಹೇಳೋದು ನಮ್ಮ ಇಚ್ಛೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ನಮಗೆಲ್ಲ ಬೆನ್ನೆಲುಬಾಗಿ ಅರುಣ ಭಗವಾನ್ ಗುರುಗಳು ಕೂಡ ನಿಂತಿದ್ದಾರೆ, ಎಲ್ಲ ಭಕ್ತವೃಂದ ನಿಂತಿದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಗುರುಪೂಜೆ ಬಹಳ ಚೆನ್ನಾಗಾಯಿತು. ಇವತ್ತು ನಡೆಯುವುದು ಕಷ್ಟ ಇತ್ತು, ಆದರೆ ನಮಗೆ ಅರುಣ ಗುರುಗಳೊಂದು ಮಾತು ಹೇಳಿದರು, ನಾವು ನಿಮ್ಮ ಹಿಂದೆ ಇದ್ದೇ ಮುಂದುವರಿಸಿ ಅಂತ ಹೇಳಿ. ಅದಕ್ಕೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಅದಕ್ಕೆಲ್ಲ ಭಕ್ತರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಶ್ರೀ ಅರುಣ್ ಭಗವಾನ್ ಗುರೂಜಿ ಹಾಗೂ ಮಳಮಾಚನಹಳ್ಳಿಯ ಅಣ್ಣಯ್ಯಪ್ಪ ಸ್ವಾಮಿಗಳು ಆರಾಧನಾ ಮಹೋತ್ಸವ ಹಾಗೂ ಪ್ರವಚನದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗಿಯಾಗಿ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರವಚನ ನೀಡಿದರು. ಗುರುಪೂಜೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತಾದಿಗಳಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಿದ್ದಲಿಂಗ ಸ್ವಾಮೀಜಿ, ಲಗ್ಗೇರಿಯ ಸುಮಾ ನವೀನ್ ಆಚಾರ್ಯರು, ಧಾರ್ಮಿಕ ಮುಖಂಡರಾದ ಶ್ರೀನಿವಾಸ್, ಮಳಮಾಚನಹಳ್ಳಿ ಡಿಆರ್ ನಾರಾಯಣಸ್ವಾಮಿ, ತಳಾರಿ ಆಂಜಿನಪ್ಪ, ದಿನ್ನೂರು ನಾರಾಯಣಪ್ಪ, ರಾಜು ಹಾಗೂ ರಾಜಣ್ಣ ಸೇರಿದಂತೆ ಇನ್ನು ಅನೇಕ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಮಳಮಾಚನಹಳ್ಳಿ ಗೋವರ್ಧನ್. ಜಂತೂನಾಂ ನರಜನ್ಮ ದುರ್ಲಭಮತಃ ಪುಂಸ್ತ್ವಂ ತಥೋ ಹಿ ಪೃತಃ ಯಸ್ಮದ್ವೈತ್ವಾದಿಕರ ಮಾರ್ಗಾಪಕೃತಃ ವಿದ್ವತ್ಪಾತ್ಮಸ್ತು ಪರತರಂ ಆತ್ಮಾನತ್ಮವಿವೇಚನಂ ಸ್ವಭಾವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿನ ಶತಕೋಟಿ ಜನ್ಮಸೂತ್ರದೈವ ಪುಣ್ಯವನ್ನು ಲಭ್ಯತೆ. ವದಂತು ಶಾಸ್ತ್ರಾಣಿ ಯಜಂತು ದೇವರು ಕುರುವಂತು ಕರ್ಮಾಣಿ ಭಜಂತು ದೇವತಃ ಆತ್ಮೈಕ್ಯ ಬೋಧನ ವಿನಾವಿಮುಕ್ತಿ నర్సిద్దకి బ్రహ్మశతంతరైతే దీని అర్థం ఇన్ని జన్మాలు ఎత్తిన మానవ జన్మ ముందు లేదు, మానవ జన్మనే శ్రేష్టమైనది. ఈ మానవ జన్మలో కూడా యజ్ఞ యాగాల క్రతువులు దాన ధర్మాలు ఎన్ని చేసినప్పుడు కూడా ప్రాకృత పుణ్యం రావద్దే కదా మోక్షం. మోక్షం రావాలంటే ఏమిటి వల్ల వస్తుంది అంటే మూకు ఆత్మజ్ఞానం వల్ల మాత్రం మోక్షం లక్ష్యం పెట్టింది. ఇది మహాత్ముడు సారి చెప్తారు. దీనిస్తుంది గ్రేహత్తము తీరవే విశ్రుమ సిద్ధ్యం జన్మాదిదుఃఖ ప్రభవశ్య బీజం యతస్తస్తయో జగతం ప్రయత్న తప్తైతు చిత్తేన పునర్భవిష్యః. మన చిత్తము ఎలా ఉంటుంది? ಈ ಮಾನವನಿಗೆ ವಶಮೌನ ಅಂದ್ರೆ ಈ ಜ್ಞಾನ ನೇತ್ರ ಎಲ್ಲರಿಗೂ ಸಿಗಲ್ಲಪ್ಪ. ಯೋಗ್ಯಂ ವೈನ ಯೋಗಲಿಕೆ ಕಾರಣ ನಟನರಚೆ ಮುಕ್ತಿಗರದೆ ಅಂದ್ರೆ ಅನಂತವಾದ ಸಾಧನೆಯಿಂದ ತ್ರಿನೇತ್ರವನ್ನ ತೆಗೆದಾಗ
ಲೋಕಮಂತೆಯೂ ಚೂಪು. ಇಡೀ ಬ್ರಹ್ಮಾಂಡ ಗೊತ್ತಾಗುತ್ತೆ. ಬ್ರಹ್ಮಯ್ಯನವರಿಗೆ ಭೂತ ವರ್ಷ ಭವಿಷ್ಯತ್ ಕಾಲಗಳು ಗೊತ್ತಾಗಿತ್ತು, ತಾತನವ್ರು ಗೊತ್ತಾಗಿತ್ತು, ಎಷ್ಟೋ ಜನ ಮಹನೀಯರಿಗೆ ಗೊತ್ತಾಗಿತ್ತು ಕಾಲಜ್ಞಾನವನ್ನು ರಚಿಸಿದ್ರು. ಅಂದ್ರೆ ಎಲ್ಲರಿಗೂ ಹೇಳಿ, ಇದು ಭೌತಿಕ ದೇಹದ ಹೃದಯ, ಬಲಗಡೆ ಇರೋದು ಆಧ್ಯಾತ್ಮಿಕ ಹೃದಯ. ನೋಡಿ ಇಲ್ಲಿ ಇಟ್ಕೊಳ್ಳಿ, ಹೃದಯ ಇದೇನಿದು ಹೃದಯ. ಇಲ್ಲಿ ನಾನು ಅಂತ ತೋರಿಸ್ತೀವಿ, ಆಧ್ಯಾತ್ಮಿಕ ಹೃದಯ. ನಾನು ಅರುಣ್ ಭಗವಾನ್ ಸ್ವಾಮೀಜಿ ಎಲ್ಲ ಭಕ್ತರೊಡನೆ ಈ ದಿನ ಪೂಜ್ಯ ಮರಿಯಪ್ಪ ಸ್ವಾಮಿಯವರ 13ನೇ ವರ್ಷದ ಆರಾಧನೆಗೆ ಬಂದಿದ್ದೇವೆ. ಮರಿಯಪ್ಪ ಸ್ವಾಮಿಗಳು ಸಾಮಾನ್ಯರಲ್ಲ. ಪರೋಪಕಾರಾರ್ಥಂ ಇದಂ ಶರೀರಂ, ಅಂದರೆ ಈ ಶರೀರ ಬಂದಿರೋದೇ ಮಾನವನ ಸೇವೆಗಾಗಿ. ಮಾನವ ಸೇವೆಯೇ ಮಾಧವ ಸೇವೆ ಅಂತ ತಿಳಿದಿರೋರು. ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದರು, ಬೇಕಾದಷ್ಟು ಆಸ್ತಿ ಐಶ್ವರ್ಯ ಇದ್ದರೂ ಸಹ ಅದೆಲ್ಲವೂ ನಶ್ವರ ಅಂತ ತಿಳಿದು, ಗುರುವು ದೈವ ಸೇವೆಯೇ ನಿಜವಾದಂಥ ಮುಕ್ತಿಗೆ ದಾರಿ ಅಂತೇಳಿ ತಿಳಿದು ಅಪಾರವಾದಂಥ ದಾನ ಧರ್ಮಗಳನ್ನು ಮಾಡಿ, ನಾಳೆ ಇಲ್ಲಿ ವೀರಭೋಗ ವಸಂತರಾಯರು ಬಂದು ಇಡೀ ವಿಶ್ವವನ್ನು ಆಳುವಂಥ ಈ ಪಾಪಾಗ್ನಿ ಕ್ಷೇತ್ರದಲ್ಲಿ ಈ ಓಂಕಾರ ಜ್ಯೋತಿ ಆಶ್ರಮವನ್ನು ನಿರ್ಮಿಸಿ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಸನಾತನ ಧರ್ಮ ಉಳಿಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶವಾಗಿತ್ತು. ಈಗ ಅವರ 13ನೇ ವರ್ಷದ ಆರಾಧನೆಯನ್ನು ನಾವೆಲ್ಲ ಸೇರಿ ಭಕ್ತಿಯಿಂದ ನೆರವೇರಿಸಿದ್ದೇವೆ. ಪೂಜ್ಯ ಉಮಾಮಹೇಶ್ವರ ಸ್ವಾಮಿಗಳು ಈಗ ಸದ್ಯಕ್ಕೆ ಆಶ್ರಮದ ಪೀಠಾಧಿಕಾರಿಗಳಾಗಿದ್ದಾರೆ. ಮುಂದೆ ಅವರ ಆಧ್ವರ್ಯದಲ್ಲಿ ಈ ಆಶ್ರಮ ಸನಾತನ ಧರ್ಮವನ್ನು ಎತ್ತಿ ಹಿಡೀಲಿ ಅಂತ ಹೇಳಿ ನಾನು ಭಕ್ತಿಪೂರ್ವಕವಾಗಿ ದೇವರನ್ನ ಪ್ರಾರ್ಥಿಸ್ತಾ ಇದ್ದೇನೆ. ಸಣ್ಣದಾಗಿರ್ಬೋದು, ಇದು ನಾಳೆ ಮುಂದೆ ನಮ್ಮ ಉಮಾಮಹೇಶ್ವರಿ ಸ್ವಾಮಿಗಳ ಆಧ್ವರ್ಯದಲ್ಲಿ